ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ನಾವು ಇವತ್ತು ನಮಗೆ ಫಾಸ್ಟ್ ಫುಡ್ಡಲ್ಲಿ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಬಜ್ಜಿಗಳು, ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಸಿಗುವಂಥ ಟೇಸ್ಟ್ ನೀವು ಯಾವುದೇ ಹೋಟೆಲ್ಗಳು ಹೋಗಿ ತಿಂದ್ರೂ ಸಹ ಆ ಟೇಸ್ಟ್ ಸಿಗೋದಿಲ್ಲ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಿಗೆ ನಾವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಕ್ವಾಂಟಿಟಿ ನೋಡಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3 ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಫಸ್ಟು ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡೋದ್ರಿಂದ ಅದರಲ್ಲಿರೋಂಥ ಗಂಟುಗಳು ಏನೇನಿರುತ್ತೆ ಅದೆಲ್ಲ ಹೊರ್ಟೋಗುತ್ತೆ. ಅದಕ್ಕೆ ನಾನಿಲ್ಲಿ ಯಾವುದೇ ಮೆಣಸಿನ ಪುಡಿ ಅಥವಾ ಸೋಡಾ ಏನೂ ಸೇರಿಸಿಲ್ಲ. ಬರೀ ಕಡಲೆ ಹಿಟ್ಟು, ಉಪ್ಪು ಅಷ್ಟೇ. ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಬಜ್ಜಿ ಅದಕ್ಕೆ ಕಲಸಿ, ಮೆಣಸಿನ್ಕಾಯಿನ ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ವ ಅದೆಲ್ಲ ಅಜ್ಜಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಹಾಕಿ ನಾವು 2 ಸೈಡ್ ಬೇಯಿಸಿದ್ರೆ ನಮಗೆ ಈ ಫಾಸ್ಟ್ ಫುಡ್ಗಳಲ್ಲೆಲ್ಲ ನಮಗೆ ಚಿತ್ರಾನ್ನದ ಜೊತೆ ಈ ಬಜ್ಜಿನ ಕೊಡ್ತಾರೆ. ನನಗಂತೂ ಆ ಟೇಸ್ಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಸಹ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನಾವು ಸೋಡಾ ಹಾಕಿದ್ದೀವಿ ಅನ್ನೋ ಥರನೇ ಕಾಣಿಸ್ತಿದೆ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಆ ಮೆಣಸಿನ್ಕಾಯಿನೇ ತುಂಬ ಖಾರ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ಚಿಲ್ಲಿ ಪೌಡರು ಅಥವಾ ಹಳದಿ ಪೌಡರ್ ಏನು ಸಹ ಸೇರಿಸಿಲ್ಲ. ಅವರು ಅಷ್ಟೇ, ಇಲ್ಲಿ ಒಬ್ಬೊಬ್ಬರು ಖಾರ ತಿಂತಾರೆ, ಒಬ್ಬೊಬ್ರು ಖಾರ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಅವರು ಸಹ ಸ್ವಲ್ಪ ಕೆಲವೊಂದು ಕಡೆ ಚಿಲ್ಲಿ ಪೌಡರ್ನ ಸೇರಿಸೋದಿಲ್ಲ. ನೀವು ಬೇಕು ಖಾರ ಇನ್ನೂ ನಾವು ತಿಂತೀವಿ ಅನ್ನೋದಿದ್ದರೆ ಚಿಲ್ಲಿ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಹದಕ್ಕೆ ನಾವು ತೆಗೆದ್ರೆ ಬಜ್ಜಿ ಅಂತೂ ಸಖತ್ತಾಗಿ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ. ಈ ವಿಡಿಯೋ ನೋಡಿದ್ರಿ ಅಲ್ವ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿಯಾಗಿರುವಂಥ ಬಜ್ಜಿನ, ಅದರಲ್ಲೂ ಚಿತ್ರಾನ್ನ ಅಂದರೆ ಕೆಲವರು ಇಷ್ಟಪಡೋದಿಲ್ಲ, ಈ ಬಜ್ಜಿ ಜೊತೆಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.